ಅಲ್ಲ ಗುರು, ನಿನ್ನೆ ಸನ್ರೈಸರ್ಸ್ ಆಡಿರೋ ಪ್ರಾಕ್ಟೀಸ್ ಮ್ಯಾಚಿಗೆ RCB ಒಂಥರ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ವಾರ್ನಿಂಗ್ ಕೊಟ್ಟಂಗೆ ಆಗ್ಬಿಟ್ಟಿದೆ. ಫಸ್ಟ್ನೇ ಮ್ಯಾಚಲ್ಲಿ ನೀವು ಬಂದ್ರು ನಾವು ನೋಡ್ಕೊಂತೀವಿ ಯಾವ ತರ ಈ ಸಲ ಆಡ್ತೀವಿ, ಯಾವ ತರ ಕಮ್ ಬ್ಯಾಕ್ ಮಾಡ್ತೀವಿ, ನೀವು ಲಾಸ್ಟಲ್ಲಿ ಏನು ಚಾಂಪಿಯನ್ ಆಗಿದ್ರ ಅದಕ್ಕಿಂತ ಬೆಂಕಿ ಆಟ ಆಡ್ತೀವಿ ಅಂತ ನಿನ್ನೆ ಒಂಥರ ಟಾಂಗ್ ಕೊಟ್ಟಂಗಿದೆ ಸನ್ರೈಸರ್ಸ್ RCBಗೆ. ಆ ತರ ನಿನ್ನೆ ಪರ್ಫಾರ್ಮ್ ಮಾಡೋದು ಗುರು. SRH ನಿನ್ನೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ನಿನ್ನೆ ಹೈದರಾಬಾದ್ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನೇನೋ ಒಂದು ಮ್ಯಾಚನ್ನು ಆಡ್ತಾರಲ್ಲ, ಸೊ ಆ ಗ್ಯಾಪಲ್ಲಿ SRH A ಟೀಮ್ ಅಂತ SRH B ಟೀಮ್ ಅಂತ ಮಾಡ್ಕೊಂಡು ನಿನ್ನೆ ಗೇಮನ್ನು ಕೂಡ ಆಡಿದ್ರೆ ಅದರಲ್ಲಿ ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಆಡಿರೋ ಆಟಕ್ಕೆ ಫುಲ್ ಕಂಗಾಲ್ ಗುರು. ಏನು T20 ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದೇನೆ ಅಭಿಷೇಕ್ ಶರ್ಮಾ, ನಿನ್ನೆ ನೋಡಿದ್ರು ಅಂದ್ರೆ ಫುಲ್ಲು ಚಿತ್ತಲ್ ಪತಲ್ ಮಾಡಕ್ ಬಿಟ್ಟಿದ್ರೆ. ಇಶಾನ್ ಕಿಶನ್ ಕೂಡ ಅಷ್ಟೇ, ಅಂದ್ರೆ ಯಾರು ಅಭಿಷೇಕ್ ಶರ್ಮಾ SRH A ಟೀಮಲ್ಲಿ ಇದ್ರು, ಇಶಾನ್ ಕಿಶನ್ SRH B ಟೀಮಲ್ಲಿ ಕೂಡ ಇದ್ರು. ಈಗ ಇಶಾನ್ ಕಿಶನ್ನ ಕ್ಯಾಪ್ಟನ್ನ ಕೂಡ ಮಾಡಿದರೆ SRH ಟೀಮಲ್ಲಿ. ಸೊ ನಿನ್ನೆ ಆಡಿರೋ ಆಟಕ್ಕೆ ಫುಲ್ಲು ಕಂಗಲ್, ಪ್ರತಿಯೊಬ್ಬರು ಕೂಡ ಸೈಕಾಗಿ ಒಂದು ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿರೋಂಥದ್ದು. ಈ ಕಡೆ ಅಭಿಷೇಕ್ ಶರ್ಮಾ ಕೂಡ ಹೇಳ್ತೀನಿ ಎಷ್ಟು ನೋಡಿದಿರ ಅಂತ. ಅಭಿಷೇಕ್ ಶರ್ಮಾ ಕೂಡ ಅಷ್ಟು ರನ್ ನೋಡಿದಿರ, ಅದಾದ್ಮೇಲೆ ಇಶಾನ್ ಕಿಶನ್ ಕೂಡ ಅಷ್ಟೇ, ಅದಾದ್ಮೇಲೆ ಹೆನ್ರಿಚ್ ಕ್ಲಾಸನ್ ಕೂಡ ಅಷ್ಟೇ, ಅದಾದ್ಮೇಲೆ ಉನಾದ್ ಕಟ್ ಅಂತೂ ಕೇಳಂಗಿಲ್ಲ ಗುರು. 5 ವಿಕೆಟನ್ನು ತೆಗೆದ್ರು ನಿನ್ನೆ ಪ್ರಾಕ್ಟೀಸ್ ಮ್ಯಾಚಲ್ಲಿ. ನೀವು ಹೇಳ್ಬೋದು ಬಿಡುಗರು ಪ್ರಾಕ್ಟೀಸ್ ಮ್ಯಾಚ್ ಸ್ವಲ್ಪ ಲೇಜಿ ಇರುತ್ತೆ, ಹಾಗೆ ಹೇಗೆ ಆಡ್ತಾರೆ, ಫ್ರೆಂಡ್ಲಿ ಆಡ್ತಾರೆ ಅಂತ. ಬಟ್ ಆದ್ರೂ ಕೂಡ ಒಂದು ಈ ತರ ಪರ್ಫಾರ್ಮೆನ್ಸ್ ನೋಡಕ್ ಸಿಕ್ಕಿದೆಯಲ್ಲ, ಒಂಥರ ಇಂಡೈರೆಕ್ಟ್ ಆಗಿ RCBಗೆ ಒಂಥರ ಟಕ್ಕರ್ ಕೊಟ್ಟಂಗೆ ನಮಗೆ ಕಾಣಿಸ್ತದೆ. ಸೊ ಎಷ್ಟು ರನ್ ನೋಡಿದ್ರೆ ಯಾವ್ಯಾವ ತರ ಮ್ಯಾಚ್ ಆಗಿದೆ ನಾನು ಒಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಅಭಿಷೇಕ್ ಶರ್ಮಾ T20 ವರ್ಲ್ಡ್ ಕಪ್ ಅಲ್ಲಿ ಲಾಸ್ಟ್ಗೆ ಏನೊಂದು ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿದ್ರಲ್ಲ, ಅದೇ ರೀತಿ ಫಾರ್ಮ್ ಅನ್ನ ಈಗ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕೂಡ ಕಂಟಿನ್ಯೂ ಮಾಡಿರುವಂತದ್ದು. ನೀವು ನಂಬಲಾಗರು 42 ಬಾಲಿಗೆ 94 ರನ್ ಹೊಡೆದು ಬಿಸಾಕಿರೋದು ನಿನ್ನೆ ಅಭಿಷೇಕ್ ಶರ್ಮಾ. ಸುಮಾರು 200+ ಸ್ಟ್ರೈಕ್ ರೇಟ್ ಅಲ್ಲಿ ಗೇಮನ್ನು ಕೂಡ ಆಡಿರೋದು. ಅದಾದ್ಮೇಲೆ ಈ ಕಡೆ SRH B ಟೀಮಿಂದ ಕೂಡ ಅಷ್ಟೇ ಇಶಾನ್ ಕಿಶನ್ ಏನು ಕಡಿಮೆ ಅಲ್ಲ, ಅವರು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿನ್ನೆ ಬ್ಯಾಟಿಂಗ್ ಆಡಿ ಕೊಟ್ಟಿರೋದು. ಕೇವಲ 25 ಬಾಲಿಗೆ ಎಷ್ಟು ಹೇಳಿ, ಕೇವಲ 25 ಬಾಲಿಗೆ 72 ರನ್ ನೋಡಿದಿರೋದು. ಸಾಲಿಡ್ ಗುರು. ಬೌಂಡ್ರಿ ಮೇಲೆ ಬೌಂಡ್ರಿ, 4 ಮೇಲೆ 4, 6 ಮೇಲೆ 6 ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಸಲೀಲ್ ಅರೋರಾ ಅಂತ ಹೊಸ ಪ್ಲೇಯರ್ ಕೂಡ ಇದಾರಲ್ಲ, ಇಲ್ಲಿ ಹೊಸ ಪ್ಲೇಯರ್ ಹಾಕೊಂಡಿರೋದು ಅನ್ಸುತ್ತೆ ಸನ್ರೈಸರ್ಸ್ಗೆ. ಅವರು ಕೂಡ ಅಷ್ಟೇ ಏನೊಂದು 20 ಬಾಲಲ್ಲಿ 47 ರನ್, ಎಷ್ಟು ಚೆಚ್ಚಿ ಫುಲ್ ಬೂಸ್ಟ್ ಮಾಡಾಕ್ಬಿಟ್ಟಿರತ್ತೆ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ಈ ತರ ಊಸ್ಟ್ ಮಾಡಾಕಿದ್ದಾರೆ. ಬಟ್ RCB ಮುಂದೆ ಇದೆಲ್ಲ ನಡೆಯಲ್ಲ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಆ ಕಡೆ ಬೌಲಿಂಗ್ ಏನೋ ಕೂಡ ಅದೇ ರೀತಿಗಿದೆ. ನಾನು ಅವಾಗ ಹೇಳ್ದಂಗೆ ಪ್ರಾಕ್ಟೀಸ್ ಮ್ಯಾಚ್ ಅಂದಮೇಲೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಕೂಡ ಆಡ್ತಾರೆ, ಅದಾದ್ಮೇಲೆ ಏನೇನು ಸ್ವಲ್ಪ ಲೇಸಿನೆಸ್ ಕೂಡ ಇರುತ್ತೆ, ಹಾಗಾಗಿ ಹೊಡಿಬೋದು ಅಂತ ನನ್ನ ಅನಿಸಿಕೆ. ಆದರೆ ಯಾವಾಗ ಡೈರೆಕ್ಟ್ ಆಗಿ ಮ್ಯಾಚಿಗೆ ಎಂಟ್ರಿ ಆಗ್ತಾರೆ ಅವಾಗ ಸ್ವಲ್ಪ ನರ್ವಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತೆ ಅಪೋನೆಂಟ್ ಬೌಲರ್ಸ್ಗಳ ಸ್ಟ್ರಾಟಜಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಡೋದು ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ನಿನ್ನೆ ನಾವು ಪ್ರಾಕ್ಟೀಸ್ ಮ್ಯಾಚಲ್ಲಿ ಹೊಡೆದಿದ್ದಾರೆ. ಸೊ ನೋಡಬೇಕು ಇದೇ ಕಂಟಿನ್ಯೂ ಆಗುತ್ತಾ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಜಯದೇವ್, ಉನಾದ್ ಕಟ್ ನಿನ್ನೆ 5 ವಿಕೆಟನ್ನು ತೆಗೆದು ಉಡಾಯಿಸ್ಬಿಟ್ಟಿದ್ದಾರೆ ಮಾತ್ರ ನಿನ್ನೆ. ಅದಾದ್ಮೇಲೆ ನಿತೀಶ್ ರೆಡ್ಡಿ ಕೂಡ ಅಷ್ಟೇ ಗುರು. ನಿನ್ನೆ ಮ್ಯಾಚ್ ಅಲ್ಲಿ 21 ಬಾಲಿಗೆ 38 ರನ್ ಸಮಥಿಂಗ್ ರನ್ ಹೊಡೆದು ಬಿಸಾಕಿದ್ದಾರೆ. ಅದಾದ್ಮೇಲೆ ಲಾಸ್ಟಿಗೆ ಅಭಿಷೇಕ್ ಶರ್ಮಾ ವಿಕೆಟ್ ಯಾರು ಎತ್ತಿದ್ದು ಅಂದ್ರೆ ಬ್ರೈಡನ್ ಕಾರ್ಸನ್ ಅಂತ, ಬ್ರೈಡನ್ ಕಾರ್ಸನ್ ಏನೋ ನೇಮ್ ಇದೆಯಲ್ಲ ಗುರು. ಸೊ ಅವನು ಲಾಸ್ಟಿಗೆ ವಿಕೆಟ್ ನ ಕೂಡ ತೆಗೆದಿದ್ದು ಅಲ್ಲಿಗೆ ಟೋಟಲ್. ಆದ್ರೂ ಕೂಡ ಈ ತರ ನಿನ್ನೆ ಚೆಚ್ಚಿ ಬಿಸಾಕಿದಾರಲ್ಲ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ, ಅದನ್ನ ಮೆಚ್ಚಲೇಬೇಕು ಮಾತ್ರ ಅಭಿಷೇಕ್ ಶರ್ಮಾ ಫಾರ್ಮಿಗೆ. ಇಲ್ಲಿ ಇಶಾನ್ ಕಿಶನ್ ಕೂಡ ಅಷ್ಟೇ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಏನೊಂದು ಫಾರ್ಮ್ ಅನ್ನ ಕಂಡುಕೊಂಡಿದ್ರಲ್ಲ ಅದೇ ಫಾರ್ಮ್ ಅನ್ನ ಇಲ್ಲಿ ಕೂಡ ಕಂಟಿನ್ಯೂ ಕೂಡ ಮಾಡ್ತಾರೆ. ಮತ್ತೆ ಇದೇ ರೀತಿಯಾಗಿ RCB ಅಗೇನ್ಸ್ಟ್ ಆಡಿದ್ರು ಅಂದ್ರೆ ಅವ್ರ ಲೆವೆಲ್ ಎಲ್ಲೋ ಹೋಗುತ್ತೆ ಅಂತ ಅನಿಸ್ತದೆ. ನಿನ್ನೆ ನೋಡ್ಬೋದು ಕೇವಲ 25 ಬಾಲಿಗೆ 72 ರನ್ ಹೊಡೆದಿದ್ದಾರೆ ಅಂದ್ರೆ ಹುಡುಗಾಟದ ಮಾತಂತೂ ಅಲ್ವೇ ಅಲ್ಲಾಗಿರೋದು. ಪ್ರಾಕ್ಟೀಸ್ ಮ್ಯಾಚ್ ಆದ್ರೂ ಕೂಡ ಅಷ್ಟೇ ಅಪೋನೆಂಟ್ ಬೌಲರ್ಸ್ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಕೂಡ ಇರ್ತಾರೆ, ಒಂದೊಂದ್ಸಲ ಲೇಜಿಯಾಗಿ ಕೂಡ ಇರ್ತಾರೆ. ಆದ್ರೂ ಕೂಡ ಈ ತರ ಹೊಡ್ಸ್ಕೊಬಾರ್ದು ಅಂತ ಅವರಿಗೆ ಒಂದು ಏಮ್ ಕೂಡ ಇರುತ್ತಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಕೂಡ. ಆದ್ರೂ ಕೂಡ 25 ಬಾಲಿಗೆ 72 ರನ್ ಕೊಟ್ಟಿದ್ದಾರೆ ಅಂದ್ರೆ ಮೆಚ್ಚಲೇಬೇಕು ಅವ್ರ ಆಟನ. ಅದಾದ್ಮೇಲೆ ಈ ಸಲ ಇಶಾನ್ ಕಿಶನ್ ಮೇಲೆ 2 ಜವಾಬ್ದಾರಿನ ಕೂಡ ವಹಿಸ್ಬಿಟ್ಟಿದ್ದಾರೆ SRH ಅವರು. ಏನಕ್ಕೆ ಅಂದ್ರೆ ಪ್ಯಾಟ್ ಕಮಿನ್ಸ್ ಈಗ ಅನ್ಅವೈಲೇಬಲ್ ಇರೋದ್ರಿಂದ ಸ್ವಲ್ಪ ಇಂಜುರಿ ಕಾರಣದಿಂದ. ಸೊ ಹಾಗಾಗಿ ಈಗ ಕ್ಯಾಪ್ಟನ್ಸಿ ಜವಾಬ್ದಾರಿನ ಇಶಾನ್ ಕಿಶನ್ ಮೇಲೆ ಕೂಡ ಆಗಿದ್ದಾರೆ. ಹಾಗೂ ಟೀಮ್ ಅನ್ನ ಹೇಗೆ ನಡೆಸ್ತಾರೆ ಅದನ್ನು ಕೂಡ ನೋಡಬೇಕು. ಅದಾದ್ಮೇಲೆ ಒಂದು ಗೆಲ್ಲಬೇಕು ಅಂತ ಏಮನ್ನ ಅವರು ಕೂಡ ಇಟ್ಕೊಂಡಿರ್ತಾರಲ್ಲ, ಹಾಗಾಗಿ ಇಶಾನ್ ಕಿಶನ್ ಒಂದು ಕ್ಯಾಪ್ಟನ್ಸಿಲಿ ಈ ಸಲ SRH ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ಅದು ಕೂಡ ಒಂದು ಕಾದ್ ನೋಡ್ಬೇಕು. ಅದಾದ್ಮೇಲೆ ಕ್ಯಾಪ್ಟನ್ಸ್ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅದನ್ನು ಕೂಡ ನೋಡ್ಬೇಕು. ಸೊ ನೆನ್ನೆ ಪ್ರಾಕ್ಟೀಸ್ ಮ್ಯಾಚ್ ನೋಡಿದ್ವಿ ಅಂದ್ರೆ SRH ಅಂತೂ ಒಂದು ಲೆವೆಲ್ಗೆ ರೆಡಿ ಆಗ್ಬಿಟ್ಟಿದೆ ಅಂತ ನನಗೆ ಅನಿಸ್ತದೆ. ಸೊ ನೋಡ್ಬೇಕು ಮಾರ್ಚ್ 28ಗೆ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ SRH ಅಂತ. ಸೊ ನನ್ಗೆ ಏನ್ ಅನ್ಸುತ್ತೆ, ಫ್ಲಾಪ್ ಆಗ್ತಾರಾ ಇಲ್ಲ ಸಖತ್ತಾಗಿ ಆಡ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ನ ಜೊತೆಗೆ. ಜೈ ಹಿಂದ್, ಒಂದೇ ಮಾತರಂ.